ಬಸವನ ಬಾಗೇವಾಡಿ ತಾಲೂಕು ಸರ್ಕಾರಿ ಆಸ್ಪತ್ರೆ ನೌಕರರಿಂದ ಪ್ರತಿಭಟನೆ ಮನವಿ. ಬಸವನ ಬಾಗೇವಾಡಿ ತಾಲೂಕು ಸರ್ಕಾರಿ ಆಸ್ಪತ್ರೆ ನೌಕರರ ಹಾಗೂ ಸರ್ಕಾರಿ ನೌಕರರ ಸಂಘದಿಂದ ತಮ್ಮ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟನೆ ಮನವಿ ಸಲ್ಲಿಸಲಾಯಿತು. ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಗಳಿಗೆ ವೇತನ ಹೆಚ್ಚಳ ಮಾಡಬೇಕು ಹಾಗೂ ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುವ ಸಿಬ್ಬಂದಿಗಳನ್ನು ಕಾಯಂಗೊಳಿಸಬೇಕು. ಜೊತೆಗೆ ಸರ್ಕಾರದಿಂದ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳಿಗೆ ವೇತನದ ಜೊತೆಗೆ ಭತ್ಯೆ ಹೆಚ್ಚಳ ಮಾಡಬೇಕು ಎಂದು ಆಗ್ರಹಿಸಿ ಶಿರಸ್ತೇದಾರ ಎಚ್ ಬಳ್ಳೂರಗಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಾನಂದ್ ಮಂಗಾನವರ್, ಟಿಎಚ್ಒ ಕವಿತಾ ದೊಡ್ಡಮನಿ, ವೈದ್ಯರಾದ ರಾಜಶೇಖರ್ ಚಿಂಚೋಳಿ, ಎಂಎನ್ ಬಿರಾದರ್, ಸಂತೋಷ್ ಕಳಸ್ಕೊಂಡ, ಸಂಜಯ್ ಸಜ್ಜನ್, ನಂದಿನಿ ನಾಯಕ್, ಲಕ್ಷ್ಮೀ ತೇಲೂರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವರದಿ ಸಿದ್ದು ಜಮಲ್ದಿನ್ನಿ, ಬಸವನ ಬಾಗೇವಾಡಿ. ನಾವು ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಹಾಗೂ ಎಲ್ಲ ವಿವಿಧ ವೃಂದಗಳ ಸಂಘದಿಂದ ಇವತ್ತಿನ ದಿನ ನಾವು ಸ್ಟ್ರೈಕ್ ಹಮ್ಮಿಕೊಂಡಿದ್ದೇವೆ. ಆರೋಗ್ಯ ಇಲಾಖೆ ಎ ವೃಂದ ಇರ್ಬೋದು, ಗ ವರ್ಗದ ವೃಂದದವರೆಗೆ ಆದಂಥ ನಮ್ಮ ನೋವು ನಲಿವುಗಳಿಗೆ, ನಮ್ಮ ಸರ್ಕಾರಿ ಸೇವೆಗೆ ಆಗಿರುವಂಥ ಅಡೆತಡೆಗಳಿಗೆ, ತೊಂದರೆಗಳಿಗೆ ಇವು ನಾವು ಭಾಳ ಮೌಖಿಕವಾಗಿ ಎಲ್ಲ ನಾವು ಸರ್ಕಾರದ ಮಟ್ಟದಾಗ, ಆಮೇಲೆ ನಮ್ಮ PRS ಮಟ್ಟದಾಗ ಎಲ್ಲ ನಾವು ಮಾತಾಡಲಾಗಿಯೂ ನಮ್ಮ ಏನೋ 2-3 ಮೀಟಿಂಗ್ ಆದರೂ ಸಹ ನಮ್ಗೆ ಇವತ್ತಿನವರೆಗೆ ನಮ್ಮ ಬೇಡಿಕೆಗಳು ಬಗೆಹರಿ ಆಗಲಿಲ್ಲ. ಅದು ಸಲುವಾಗಿ ನಾವು ಅನಿವಾರ್ಯವಾಗಿ ನಾವು ಮುಷ್ಕರಕ್ಕೆ ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂದದ. ಅದಕ್ಕೆ ನಾವು ನಾಳೆ 11/3/2026ರಿಂದ ಕಪ್ಪು ಪಟ್ಟಿ ಧರಿಸಿ OPD ಬಂದ್ ಮಾಡಿ ನಾವೆಲ್ಲ ಯಾವುದೇ ಪೇಷಂಟ್ ನೋಡೋದೇ ಎಮರ್ಜೆನ್ಸಿ ಪೇಷಂಟ್ ಮಾತ್ರ 5 ದಿನದವರೆಗೆ ನೋಡ್ತೇವೆ ನಾವು. ಆಫ್ಟರ್ 16/3/26ರಿಂದ ಸಂಪೂರ್ಣ ಯಾವುದೇ ಪೇಷಂಟ್ಗಳನ್ನು ನೋಡಲಾರದೆ ಇದು ಜನ ಸಾರ್ವಜನಿಕವಾಗಿ ತೊಂದರೆ ಅನ್ನಿಸ್ತದ, ನಮಗೂ ಭಾಳ ಕೆಟ್ಟ ಅನಿಸ್ತದ. ಅದು ಅನಿವಾರ್ಯ ಆಗತ್ತೆ. ಯಾಕಂದ್ರೆ ನಾವು ಇದರಾಗೆ ನಾವು ಬದುಕಬೇಕಾಗದ. ಯಾಕಂದ್ರೆ ನಮ್ಮ ಬದುಕು ಭಾಳ ಇಂಪಾರ್ಟೆಂಟ್ ಸದ್ಯಕ್ಕೆ. ನಾವು ಬದುಕಿದ್ರೆ ಮುಂದೆ ಎಲ್ಲ ಪೇಷಂಟ್ ಬದುಕ್ತಲ್ಲ. ಅದಕ್ಕೋಸ್ಕರ ಇದು ನಮ್ಗೆ ಭಾಳ ಹಕ್ಕಾಗಿದೆ ನಮ್ಗೆ. ಅದ್ರ ಸಲುವಾಗಿ ನಾವು ಈ ಮುಷ್ಕರ ಭಾಗವಹಿಸ್ಕೊಂಡವೆಲ್ಲ. ಅದಕ್ಕೆಲ್ಲ ನಮ್ಮ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಎಲ್ಲ ಬಂದು ಈ ಅನುಕೂಲವೇ ಅನಿವಾರ್ಯ ಕಾರಣವಾಗಿ ಅಬ್ಸೆಂಟ್ ಉಳಿಬೇಡ್ರಿ. ಸ್ಪೆಷಲಿ ಇದರಿಂದ ಏನು ಈ ಮುಷ್ಕರ ಟೈಮ್ನಾಗ ನಾವು ಮ್ಯಾಗಿನಿಂದ ಹೆದರಿಕೆ ಎಲ್ಲ ಭಾಳ ಬರ್ತಾವೆ. ಕಡಿಮೆ ಮಾಡ್ತೀವಿ, ಅರ್ಥ ಮಾಡ್ತೀವಿ, ನಾವೇನೋ ಇಲ್ಲ. ನಮ್ಮ ಬಲವಾದ ಸಂಘದ ಅಧಿಕೃತವಾಗಿ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಬಲವಾಗಿ ನಿಂತದ. ನಮ್ಮ ಷಡಾಕ್ಷರ ಸಾಹೇಬರು, ರಾಜ್ಯಾಧ್ಯಕ್ಷರ ಸಾಹೇಬರು ಏನದಾರ ಬೆಂಬಲವಾಗಿ ನಿಂತಾರ, ಬೆಂಬಲ ಘೋಷಣೆ. ಅದೇ ರೀತಿಯಿಂದ ವಿವಿಧ ಸಂಘಟನೆಗಳು ನಮ್ಮೆಲ್ಲ ಬೆಂಬಲ ತೋರಿಸ್ಯಾವ. ಅದೇ ರೀತಿಯಿಂದ ನಾವು ಇವತ್ತಿಲ್ಲಿ ಬಸವನ ಬಾಗೇವಾಡಿಗೆ ಮಾನ್ಯ ತಹಸೀಲ್ದಾರ್ ಸಾಹೇಬರಿಗೆ ನಾವು ಇದನ್ನ ಮನವಿ ಪತ್ರ ನಾವು ಮುಷ್ಕರ ಕೊಡಕ್ಕೆ ಬಂದೆವು. ಅದೇ ಇದು ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಂತ ನಮ್ಮ ಅವರಿಗೆ ನಮ್ಮ ಸಂಘಟನೆ ಬೆಂಬಲ ಕೊಡ್ತಾರೆ. ಅವ್ರಿಗೆ ಇಲ್ಲಿ ಬಂದಂಥ ಎಲ್ಲ ನಮ್ಮ ವಿವಿಧ ಇಲಾಖೆ ಆಗಿರ್ಬೋದು, ನಾವು ಎಲ್ಲ ಎಲ್ಲರಿಗೆ ಕೊಟ್ಟು ಸ್ವಾಗತ ಕೋರಿ ಇದಕ್ಕೆ ಮುಷ್ಕರಕ್ಕೆಲ್ಲ ಕೈ ಜೋಡಿಸ್ತಾರೆ. ಅವ್ರಿಗೆಲ್ಲ ಈ ನಮ್ಮ ರಾಜ್ಯಾಧ್ಯಕ್ಷರ ತಾಲೂಕಾ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾದಂಥ ಶ್ರೀ ಮಂಗನ ಸಾಹೇಬ್ ಮಾತಾಡ್ತಾರೆ. ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸ್ತಾ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ಸರ್ಕಾರಿ ನೌಕರರ ಸಂಘ, ಎಲ್ಲ ಆರೋಗ್ಯ ಇಲಾಖೆಯ ವೃಂದ ಸಂಘ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಾಳೆ ನಡೀತಕ್ಕಂಥ 11ನೇ ತಾರೀಕಿನಿಂದ ವೈದ್ಯಾಧಿಕಾರಿಗಳು ಹಾಗೂ ಅ ವರ್ಗದಿಂದ ಡ ವರ್ಗದವರೆಗೆ ಕೂಡ ನೌಕರರು ಈ ಮುಷ್ಕರದಲ್ಲಿ ಪಾಲ್ಗೊಂಡು ಶಾಂತಿಯುತವಾದಂತಹ ಹೋರಾಟದಲ್ಲಿ ತೊಡಗಬೇಕು. ಅದಕ್ಕಿಂತ ಪೂರ್ವದಲ್ಲಿ ಸರ್ಕಾರಕ್ಕೆ ನಾವು ಒಂದು ಮನವಿಯನ್ನ ಸಲ್ಲಿಸಬೇಕು ಅಂತಕ್ಕಂಥ ದೃಷ್ಟಿಕೋನದಿಂದ ಇವತ್ತು ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲ ಸರ್ಕಾರಿ ನೌಕರರು ಇವತ್ತು ಇಲ್ಲಿ ಸೇರಿದ್ದೇವೆ. ನಮ್ಗೆಲ್ಲ ಗೊತ್ತಿರಬೇಕು, ಕರ್ನಾಟಕ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ಪ್ರಪಂಚದಲ್ಲಿ ಒಂದೊಂದು ಶತಮಾನದಲ್ಲಿ ಒಂದೊಂದು ಘಟನೆಗಳು ನಡೆದವ. 20ನೇ ಶತಮಾನದಲ್ಲಿ ನಾವೆಲ್ಲರೂ ಕಂಡಿದ್ದೇವೆ. ಇವತ್ತು ಏನಾದ್ರೂ ನಾವು ಇವತ್ತು ಬದುಕಿಯಲ್ಲಿ ಮಾತಾಡಬೇಕಾದ್ರೆ ಆ ವೈದ್ಯಾಧಿಕಾರಿಗಳೇ ಕಾರಣ. 20ನೇ ಶತಮಾನದಲ್ಲಿ ಕರೋನಾ ಅಂತಕ್ಕಂಥ ಒಂದು ಮಹಾಮಾರಿಯನ್ನ ಎದುರಿಸಿ ತಮ್ಮ ಹೆಂಡರ ಮಕ್ಕಳ ಪರವೇ ಇಲ್ಲದೆ ತಮ್ಮ
ತಮ್ಮ ಬಂಧು ಬಳಗವನ್ನ ಪರವಿ ಇಲ್ಲದೆ ಅವರು ತಮ್ಮ ಜೀವನವನ್ನ ಹೇಗೆ ಸೈನಿಕರು ದೇಶಕ್ಕಾಗಿ ಮುಡುಪಾಗಿಡ್ತಾರೆ ಆ ರೀತಿಯಾಗಿ ಇಡೀ ನಮ್ಮ ವೈದ್ಯಕೀಯ ಸಂಘದವರು ಎಲ್ಲ ಇಡೀ ವೈದ್ಯಕೀಯ ಇಲಾಖೆಯ ನೌಕರರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟು ಕೊರೋನಾವನ್ನ ಎದುರಿಸಿದ್ದು ತಮಗೆಲ್ಲರಿಗೆ ಗೊತ್ತಿದ್ದಂತ ವಿಷಯ ಸರ್ಕಾರದ ಗಮನಕ್ಕೆ ಬಂದು ಗೊತ್ತಿದೆ. ಆತ್ಮೀಯರೇ, ಎಲ್ಲಾ ಭಾಗ್ಯದೊಳಗೆ ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮ ಹತ್ರ ಸಾಕಷ್ಟು ದುಡ್ಡಿರಬಹುದು, ಆಸ್ತಿ ಇರಬಹುದು, ಅಂತಸ್ತಿರಬಹುದು, ಆದ್ರೆ ಆರೋಗ್ಯ ಇಲ್ಲದೆ ಇದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅಂತ ಆರೋಗ್ಯವನ್ನ ಕೊಡ್ತಕ್ಕಂಥವ ತಂದೆ ತಾಯಿಯನ್ನ ಬಿಟ್ರೆ, ಪರಮಾತ್ಮನನ್ನ ಬಿಟ್ರೆ ನಮಗೆ ಜೀವನದಲ್ಲಿ ನಿಜವಾದ ಪರಮಾತ್ಮ ಯಾರು ಅಂತಂದ್ರೆ ಆರೋಗ್ಯ ಇಲಾಖೆಯವರು. ಅಂತವರು ಇವತ್ತು ಬೀದಿಗೆ ಬರ್ತಾರೆ ಅಂತಂದ್ರೆ ನಮ್ಗೆ ಬಹಳಷ್ಟು ನೋವಿನ ಸಂಗತಿ. ಕರ್ನಾಟಕ ರಾಜ್ಯದಲ್ಲಿ ನಾವು ಒಂದು ನಿಮಿಷದಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕರ್ನಾಟಕ ರಾಜ್ಯ ಎಷ್ಟು ಮುಂಚೂಣಿಯಲ್ಲಿದೆ ಅಂತಂದ್ರೆ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರವನ್ನ ಬಿಟ್ರೆ ಎರಡನೇ ದೊಡ್ಡ ಕರ್ನಾಟಕ ರಾಜ್ಯ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಾ ಇದೆ. ಅದು ಅಲ್ಲದೆ ಆರೋಗ್ಯದ ಹಿತದೃಷ್ಟಿಯಿಂದ ಸರ್ಕಾರಿ ಆಸ್ಪತ್ರೆಗಳು ಇಡೀ ಭಾರತ ದೇಶದಲ್ಲಿಯೇ ಕರ್ನಾಟಕ ಮುಂಚೂಣಿಯಲ್ಲಿದೆ. ನಮಗೆಲ್ಲ ಗೊತ್ತಿದ್ದಂತ ವಿಷಯ. ನಾನು ಸರ್ಕಾರಕ್ಕೆ ಬಹಳಷ್ಟು ಒಂದು ಉತ್ಸುಕತೆಯಿಂದ, ಅಭಿಮಾನದಿಂದ ಸರ್ಕಾರವನ್ನ ಹೊಗಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ 6ನೇ ವೇತನ ಆಯೋಗವನ್ನ ಯಥಾವತ್ತಾಗಿ